ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಮಹಾಗಣಪತಯೇ ನಮಃ. ಓಂ ವಾಗ್ದೇವ್ಯೈ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂತಪೋನಿಧಿಂ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತಂ ವಂದೇ ಭಗವಂತೌ ಪುನಃ ಪುನಃ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್. ಶಂಕರಾಚಾರ್ಯರು ತಮ್ಮ 8ನೇ ವರ್ಷದಲ್ಲಿ 4 ವೇದಗಳನ್ನು ಕಲಿತಿದ್ದರು. 4 ವೇದಗಳನ್ನು ಕಲಿತುಕೊಂಡಿದ್ದರು. 12ನೇ ವಯಸ್ಸಿನಲ್ಲಿ ಎಲ್ಲ ಶಾಸ್ತ್ರಗಳನ್ನು ತಿಳ್ಕೊಂಡಿದ್ದರು. ಸರ್ವಶಾಸ್ತ್ರವಿತ್, ಎಲ್ಲ ಶಾಸ್ತ್ರಗಳನ್ನು ಬಲ್ಲವರಾಗಿದ್ದರು ಅಂತ. 16ನೇ ವಯಸ್ಸಿನಲ್ಲಿ ಭಾಷ್ಯ, ಉಪನಿಷತ್ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಭಗವದ್ಗೀತಾ ಭಾಷ್ಯ ಇಷ್ಟನ್ನು ತಮ್ಮ 16ನೇ ವಯಸ್ಸಿನಲ್ಲೇ ಅವರು ಸಾಧಿಸಿದರು. 32ನೇ ವಯಸ್ಸಿನಲ್ಲಿ ಬ್ರಹ್ಮೈಕ್ಯವಾದರು ಅಂತ ಒಂದು ಪ್ರಾಚೀನವಾದ ಒಂದು ಶ್ಲೋಕ. ಇದು ಶಂಕರಾಚಾರ್ಯರ ಒಂದು ಪ್ರಥೆ. ಮೊದಲೇ ಹೇಳಿದ ಹಾಗೆ ಶಂಕರಾಚಾರ್ಯರು ಸನಾತನ ಧರ್ಮ ಇದರ ವ್ಯಾಪ್ತಿಯಲ್ಲಿ ಬರುವಂಥ ಯಾವ ಒಂದು ವಿಷಯವನ್ನೂ ಅವರು ಬಿಟ್ಟಿಲ್ಲ. ತಮ್ಮ ಸೂತ್ರ ಭಾಷ್ಯದಲ್ಲಿ, ಉಪನಿಷತ್ ಭಾಷ್ಯದಲ್ಲಿ, ಭಗವದ್ಗೀತಾ ಭಾಷ್ಯದಲ್ಲಿ ವಿಸ್ತಾರವಾಗಿ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಶಂಕರಾಚಾರ್ಯರ ನಂತರ ಬಂದವರು ಪಾಪ ಅವರಿಗೇನು ಹೇಳೋದಕ್ಕೆ ಇರಲೇ ಇರಲಿಲ್ಲ. ಏನು ಹೇಳಿದ್ರು ಇಲ್ಲ ಶಂಕರಾಚಾರ್ಯರನ್ನ ಅವರು ಹೇಳಿದ್ದು ತಪ್ಪು ಅನ್ಬೇಕು, ಅಥವಾ ಅವರು ಹೇಳಿದ್ದನ್ನು ಸಮರ್ಥನೆ ಮಾಡಿ ಅದನ್ನು ಸ್ವಲ್ಪ ವೃದ್ಧಿ ಮಾಡುವಂಥದ್ದು, ಹೇಳುವಂಥ ಈ ಥರ ಒಂದು ನಡೀತೆ ಹೊರತಾಗಿ ಶಂಕರರಿಗಿಂತ ಹೆಚ್ಚಾಗಿ ಯಾರೂ ಏನೂ ಹೇಳದೇ ಇಲ್ಲ ಅನ್ನೋದು ಪರಮ ಸತ್ಯ. ಹೀಗಿರಬೇಕಾದ್ರೆ ಈ ಶಂಕರಾಚಾರ್ಯರ ಜೀವನ ಚರಿತ್ರೆ ಕುರಿತು ಮೊದಲೇ ಹೇಳಿದ ಹಾಗೆ ಸುಮಾರು 13ಕ್ಕೂ ಹೆಚ್ಚು ಶಂಕರ ವಿಜಯಗಳು, 50ಕ್ಕೂ ಹೆಚ್ಚು ಜೀವನ ಚರಿತ್ರ ಕಾವ್ಯಗಳು ಮತ್ತು ಪ್ರಶಂಸ ಗೀತೆಗಳು ಅಂತ ಗುರುವಂಶ ಕಾವ್ಯ, ಗುರುಪರಂಪರಾ ಸ್ತೋತ್ರ, ಹೀಗೆ ಶಂಕರಾಚಾರ್ಯರ ಒಂದು ದಿವ್ಯತೆ, ಪ್ರಥೆ, ಪ್ರಭಾವ ಸನಾತನ ಧರ್ಮದ ಮೇಲೆ ನಮಗೆ ಕಾಣಸಿಗುತ್ತದೆ. ಶಂಕರಾಚಾರ್ಯರ ಜೀವನ ಚರಿತ್ರೆ ಮೂಲ ಅಂತ ನಾವು ಹೇಳಬೇಕಾದ್ರೆ ಮೂಲ ಶಂಕರ ವಿಜಯ, ಶಂಕರ ದಿಗ್ವಿಜಯ, ಶಂಕರ ಜಯ, ಚಿದ್ವಿಲಾಸೀಯ, ವ್ಯಾಸಚಲೀಯ, ಹೀಗೆ 7-8 ಶಂಕರ ಚರಿತ್ರೆಯನ್ನು ಹೇಳುವಂತಹ ಗ್ರಂಥಗಳು ನಮ್ಮಲ್ಲಿ ಉಪಲಬ್ಧವಿದೆ. ಬಹುತೇಕ ಉತ್ತರ ಭಾರತದಲ್ಲಿ ಸಿಗುವಂಥ
ಪ್ರತಿಗಳಲ್ಲಿ ಚರಿತ್ರೆಯ ಸಂಪೂರ್ಣತೆ ನಾವು ಕಂಡುಕೊಳ್ಳಬಹುದು. ಆದರೆ ದಕ್ಷಿಣ ಭಾಗದಲ್ಲಿ ಬಂದಾಗ ಚಿದ್ವಿಲಾಸಿಯ ಇರಬಹುದು, ವ್ಯಾಸಚಲೀಯ ಇರಬಹುದು, ಆನಂದಗಿರಿಯ ಪ್ರಾಚೀನ ಶಂಕರ ವಿಜಯ ಇರಬಹುದು. ಇಂಥ ಶಂಕರ ವಿಜಯಗಳಲ್ಲಿ ಹಲವಾರು ಅಸಂಗತಗಳು ಸೇರಿಕೊಂಡು ಬಿಟ್ಟಿದೆ. ಅಸಂಗತಗಳು ಅಂತ ಹೇಳಿದ್ರೆ ಶಂಕರಾಚಾರ್ಯರ ಪರಕಾಯ ಪ್ರವೇಶದಲ್ಲಿ ಅದರ ಸುತ್ತಲೂ ಹೆಣೆದುಕೊಂಡಿರುವ ಅಸಂಗತ ವಿಷಯಗಳು. ವಾಸ್ತವದಲ್ಲಿ ಶಂಕರಾಚಾರ್ಯರಿಗೆ ಪರಕಾಯ ಪ್ರವೇಶ ಅನ್ನುವ ಒಂದು ಪ್ರಸಂಗ ಹೊಂದುವುದೇ ಇಲ್ಲ. ಈ ಕಥೆಗಳನ್ನು ಹಣದಿದ್ದಾರಲ್ಲ, ಅದರ ಸಂಬಂಧವಾಗಿ ಮಾತ್ರ ಹೇಳ್ತಾ ಇದ್ದೀನಿ. ಪರಕಾಯ ಪ್ರವೇಶ ಕಾಮಶಾಸ್ತ್ರವನ್ನು ಕಲಿತು ಅದರ ಬಗ್ಗೆ ಉಭಯ ಭಾರತೀಯ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕಂತ ಒಂದು ಯಾವ ಸೂಚನೆಯೂ ನಮಗೆ ಮೂಲ ಶಂಕರ ವಿಜಯದಲ್ಲಿ ಸಿಗುವುದಿಲ್ಲ. ಪರಕಾಯ ಪ್ರವೇಶ ಆಗಿರುವುದೇ ಬೇರೆ ವಿಷಯಕ್ಕೆ. ಅದನ್ನ ಒಂದು ಪ್ರತ್ಯೇಕವಾದ ಒಂದು ಧ್ವನಿಮಾಲಿಕೆಯಲ್ಲಿ ತಿಳಿಸಿಕೊಡುತ್ತೇನೆ. ಸದ್ಯದ ವಿಷಯ ಈ ರೀತಿ ಪರಕಾಯ ಪ್ರವೇಶಗಳು, ವ್ಯಾಸ ಸಂದರ್ಶನ, ಮಂಡನ ಮಿಶ್ರನ ಮನೆಗೆ ಹೋಗುವಂಥ ಸಂದರ್ಭ, ಮಂಡನ ಮಿಶ್ರನೊಡನೆ ಆದ ಸಂವಾದ, ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ಬಹಳಷ್ಟು ಅಸಂಗತಗಳು ಶಂಕರ ವಿಜಯಗಳಲ್ಲಿ ಸೇರಿಕೊಂಡಿವೆ. ಸಮಗ್ರವಾದ ಅಭಿಪ್ರಾಯದಲ್ಲಿ ಎಲ್ಲೂ ದೋಷವಿಲ್ಲ. ಆದರೆ ಈ ದಕ್ಷಿಣ ಭಾರತದ ಮುದ್ರಿತ ಪ್ರತಿಗಳಲ್ಲಿ ಸುಮಾರು 1849 ಇಸವಿ 48ನೇ ಇಸವಿಯಲ್ಲಿ ಗುರುವಂಶ ಕಾವ್ಯ, ಪ್ರಪ್ರಥಮ ಶಂಕರ ದಿಗ್ವಿಜಯ, ವಿದ್ಯಾರಣ್ಯಕೃತ ಅಂತ ಹೇಳ್ತಾರೆ, ಇದರ ಪ್ರತಿ ಮುದ್ರಣವಾಯಿತು. ಇದು ಕುಂಭಕೋಣಂ ಪ್ರೆಸ್ಸಲ್ಲಿ ಮುದ್ರಣಾಲಯದಲ್ಲಿ ಮುದ್ರಣ ಆಯಿತು. ಈ ಪ್ರತಿಗಳು ಮುದ್ರಣವಾದ ಕೂಡಲೇ ಪರಿಷ್ಕರಣೆಗಾಗಿ ಮಠಗಳಿಗೆ ಬಂದವು. ಮಠಗಳಿಗೆ ಪರಿಷ್ಕರಣೆಗೆ ಬಂದಾಗ ಇದರಲ್ಲಿ ಹಲವಾರು ಅಸಂಗತಗಳನ್ನು ಆಗಿನ ವಿದ್ವಾಂಸರಾದ ಕಾಶಿ ಲಕ್ಷ್ಮಣ ಶಾಸ್ತ್ರಿಗಳು ಮುಂತಾದವರು, ಭಟ್ಟನಾರಾಯಣ ಶರ್ಮ ಅಂತ ಇದ್ರು, ಇವರುಗಳು ಇದರಲ್ಲಿ ಇರತಕ್ಕಂಥ ಶಂಕರರ ವಿಜಯದಲ್ಲಿ ಮೂಲದಲ್ಲಿ ಇಲ್ಲದೇ ಇರುವಂತಹ ವಿಷಯಗಳೆಲ್ಲ ಸೇರ್ಕೊಂಡು ಬಿಟ್ಟಿದ್ರು. ಇದನ್ನ ಮುದ್ರಣಕಾರರ ಗಮನಕ್ಕೆ ತಂದರು. ಇಂಥ ವಿಷಯಗಳನ್ನು ಹೊರತುಪಡಿಸಿ ಮುದ್ರಣ ಮಾಡುವುದು ಎಂಬ ಆದೇಶವನ್ನು ಶ್ರೀಮಠದ ಕಡೆಯಿಂದ ಕುಂಭಕೋಣಂ ಮುದ್ರಣಾಲಯಕ್ಕೆ ರವಾನೆಯಾಯಿತು, ಒಂದು ಪತ್ರ. ನಂತರ ಸಾವಿರಾರು ಪ್ರತಿಗಳು ಮುದ್ರಣಗೊಂಡವು. ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿಯೇ ಇವುಗಳ ಒಂದು ಪ್ರಚಾರ ಜಾಸ್ತಿ ಆಯಿತು. ಉತ್ತರ ಭಾರತದಲ್ಲಿ ಸಾರಾಸಗಟಾಗಿ ದಕ್ಷಿಣ ಭಾರತದಿಂದ ಬಂದಂಥ ಈ ಶಂಕರ ವಿಜಯಗಳನ್ನು ತಿರಸ್ಕಾರ ಮಾಡಿದರು. ಯಾಕೆ ಹೀಗಾಯಿತು ಅಂದರೆ, ಶ್ರೀಮಠದ ಆದೇಶದ ಮೇರೆಗೆ ಅಥವಾ ಎಲ್ಲೆಲ್ಲಿ ಅಸಂಗತಗಳು ಇವೆ ಎನ್ನುವ ಒಂದು ಸ್ಪಷ್ಟವಾದ ಸೂಚನೆಗಳನ್ನು ಧಿಕ್ಕರಿಸಿ ಕುಂಭಕೋಣಂ ಪ್ರೆಸ್, ಕುಂಭಕೋಣಂ ಮುದ್ರಣಾಲಯ ಆಡಳಿತ ವರ್ಗ ಈ ಅಸಂಗತ ಶಂಕರ ವಿಜಯಗಳನ್ನೇ ಹುಟ್ಟುಹಾಕಿತು, ಪ್ರಚಾರ ಮಾಡಿತು. ಈ ವಿಷಯಗಳು ಶಂಕರ ವಿಜಯದೊಳಗೆ ಹೇಗೆ ಬಂದು ಸೇರಿಕೊಂಡವು ಎನ್ನುವುದಕ್ಕೆ ಒಂದು ಪ್ರಾಚೀನವಾದ ಒಂದು ಸಂಗತವಿದೆ. ಈ ಕುಕೃತ್ಯ ಬಹುಶಃ ಈ ನಾರಾಯಣ ಪಂಡಿತ ಎಂಬುವನ ಅನುಯಾಯಿಗಳ ಒಂದು ಕುಕೃತ್ಯವಾಗಿದೆ. ಈ ನಾರಾಯಣ ಪಂಡಿತನೇ ತನ್ನ ಮಣಿಮಂಜರಿ ಎಂಬ ಕಾವ್ಯದಲ್ಲಿ, ಒಂದು ದುರ್ಗ್ರಂಥ ಇದು, ಶಂಕರರ ವಿಷಯವಾಗಿ ಅನೇಕ ವಿಧವಾದ ಅವಹೇಳನಕಾರಿ ವಿಷಯಗಳನ್ನು ತನ್ನ ಗ್ರಂಥದಲ್ಲಿ ಹೇಳಿದ್ದಾನೆ. ಇವನ ದ್ವೇಷಕ್ಕೆ ಕಾರಣ ಏನು ಅನ್ನುವುದು ಅಷ್ಟು ವಿಚಾರಾರ್ಹವಲ್ಲ. ದ್ವೇಷ ಇತ್ತು. ಆ ದ್ವೇಷದ ಒಂದು ಪ್ರತಿರೂಪ ಇವನ ಮಣಿಮಂಜರಿಯ ಕಾವ್ಯ ಎನ್ನುವುದರಲ್ಲಿ ನಮಗೆ ಸಿಗುತ್ತದೆ. ಇಂದಿಗೂ ಇವುಗಳ
ಅಧ್ಯಯನ ನಡೆಯುತ್ತೆ ವಿದ್ಯಾಪೀಠಗಳಲ್ಲಿ, ಮಾಧ್ವ ವಿದ್ಯಾಪೀಠಗಳಲ್ಲಿ. ಇದು ಮುಖ್ಯ ಪಠ್ಯವಾಗಿದೆ. ಇರಲಿ, ಇದರ ಬಗ್ಗೆ ಮತ್ತೆ ವಿಸ್ತಾರವಾಗಿ ತಿಳಿಸಿಕೊಡುತ್ತೇನೆ. ಈ ಅಸಂಬದ್ಧಗಳು ಈ ನಾರಾಯಣ ಪಂಡಿತನ ಒಂದು ಕುಕೃತ್ಯವೇ ಆಗಿರುತ್ತದೆ. ಅವನ ಗ್ರಂಥದಿಂದ ಶಂಕರ ವಿಜಯಗಳಿಗೆ ಹರಿದು ಬಂದಂಥ ಒಂದು ಕಥೆ. ಮುದ್ರಣಾಲಯದಲ್ಲಿ ಈ ನಾರಾಯಣ ಪಂಡಿತನ ಅನುಯಾಯಿಗಳ ಕೈವಾಡ ಎಂಬುದು ನಿಸ್ಸಂದೇಹವಾಗಿ ವಾಮನರಾವ್ ಅಂತಾರ್ಕರ್ ಅನ್ನುವರು ತಮ್ಮ ಶಂಕರ ವಿಜಯ ಪರಿಷ್ಕರಣ ಪುಸ್ತಕದಲ್ಲಿ ಬಹಳ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಈ ಶಂಕರ ವಿಜಯಗಳು ಮುದ್ರಣವಾದ ನಂತರ, ಪ್ರಚಾರಕ್ಕೆ ಬಂದ ನಂತರ ಬಹುಶಃ ಸುಮಾರು 36 ಮಧ್ವ ಮಠಗಳಿಗೆ, ದಕ್ಷಿಣ ಭಾರತಾದ್ಯಂತ 240 ಉಪಶಾಖಾ ಮಠಗಳಿಗೂ ಅನೇಕ ವಿಧವಾದ ಕ್ರೋಧ ಪತ್ರಗಳನ್ನು ಶ್ರೀಮಠದಿಂದ ರವಾನಿಸಲಾಯಿತು. ಕ್ರೋಧ ಪತ್ರ ಅಂದರೆ ಅಸಂಬದ್ಧ ವಿಷಯಗಳು ಶ್ರೀಮಠಕ್ಕೆ ಸಂಬಂಧಪಟ್ಟಂತ ಗ್ರಂಥಗಳಲ್ಲಿ ಸೇರಿಕೊಂಡಿರುವಂಥ ವಿಷಯದ ಬಗ್ಗೆ. ಪ್ರತಿಯೊಬ್ಬರೂ ಮಾಡಬಹುದು. ಕ್ರೋಧ ಪತ್ರ ಅಂದರೆ ನಮ್ಮ ಒಂದು ವಿರೋಧ ವ್ಯಕ್ತಪಡಿಸುವುದು. ಇಂಥ ಒಂದು ಅಸಂಗತ ವಿಷಯಗಳು ಬಂದುಬಿಟ್ಟು ನಮ್ಮ ಗ್ರಂಥಗಳಲ್ಲೇ ಬಂದುಬಿಡ್ತೀವಲ್ಲ. ನಮ್ಮವರ ಚಾತುರ್ಯವೋ ಅಥವಾ ದುಷ್ಟ ಜನರ ಕೈ ಮೇಲಾಯಿತೋ ದೇವರೇ ಬಲ್ಲ. ಒಟ್ಟಿನಲ್ಲಿ ಈ ಅಸಂಗತ ವಿಷಯಗಳು ಪ್ರಚಾರಕ್ಕೆ ಬಂದುಬಿಟ್ಟವು. ಈ ಕ್ರೋಧ ಪತ್ರಗಳನ್ನು ಮನ್ನಣೆ ಮಾಡಿ ಅದಕ್ಕೆ ಗೌರವವನ್ನು ಸಲ್ಲಿಸಿ ಶಂಕರ ವಿಜಯ ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿರುವ ಅಚಾತುರ್ಯವಾಗಿ ಸೇರಿಸಿ ಮುದ್ರಿಸಲ್ಪಟ್ಟ ಅಸಂಗತ ವಿಷಯಗಳನ್ನು ಅತ್ಯಂತ ಹೃದಯವಂತಿಕೆಯಿಂದ ಕೈಬಿಟ್ಟವರು ಶ್ರೀ ವೈಷ್ಣವರು ಹಾಗೂ ಶೈವರು. ಆದರೆ ವೈಷ್ಣವರಲ್ಲಿ ಈ ಒಂದು ಸಹೃದಯತೆ ಕಂಡು ಬರಲಿಲ್ಲ. ಮುಂಚೆಯಿಂದಲೂ ಇವರು ಶಂಕರರ ಬದ್ಧದ್ವೇಷಿಗಳಾಗಿದ್ದರಿಂದ ಈ ಒಂದು ಅಚಾತುರ್ಯ ಇವರಿಗೆ ಹೊಟ್ಟೆ ಹೊರೆಯುವ ಒಂದು ಮಾರ್ಗವಾಯಿತು. ಇಂದಿಗೂ ಶಂಕರ ಭಾಷ್ಯದ ವಿಷಯಗಳನ್ನು ಇವರು ಯಾರೂ ಮಧ್ವ ಪಂಡಿತರು, ಮಧ್ವಾನುಯಾಯಿಗಳು ಅಂತ ಯಾರಿದ್ದಾರೆ, ಇಂದಿಗೂ ಇವರು ಶಂಕರಾಚಾರ್ಯರ ಭಾಷ್ಯವನ್ನು ಕುರಿತು ಯಾವ ವಿಧವಾದ ಪ್ರವಚನವನ್ನೂ ಕೊಡುವುದಿಲ್ಲ. ಇವರ ವಿಷಯ ಏನಿದ್ದರೂ ಶಂಕರ ವಿಜಯಗಳಲ್ಲಿ ಬಂದಂಥ ಅಸಂಬದ್ಧ ವಿಚಾರಗಳನ್ನು ಪ್ರಚಾರ ಮಾಡುವುದು. ಇವರಿಗೆ ನಾವು ವಿರೋಧ ವ್ಯಕ್ತಪಡಿಸಿದಾಗ ಇವರು ಕೇಳುವಂಥ ಪ್ರಶ್ನೆ, ನಿಮ್ಮ ಗ್ರಂಥದಲ್ಲೇ ಇರುವುದನ್ನು ನಾವು ಹೇಳುತ್ತಿದ್ದೇವೆ, ನಮ್ಮದೇನೂ ಇಲ್ಲ ಅನ್ನುವ ಒಂದು ದ್ವೇಷಪೂರ್ವಕವಾದ ವರ್ತನೆ. ಅಂದರೆ ತಿಳ್ಕೊಳ್ಳಿ, ಇವರೇನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಗ್ರಂಥದಲ್ಲೇ ಇದೆ, ಅದನ್ನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ? ಶಂಕರಾಚಾರ್ಯರ ಬಗ್ಗೆ. ಅಂದರೆ ಇವರ ಮನಸ್ಥಿತಿ ಏನಿರಬಹುದು ಅಂತ ನಾವು ಊಹೆ ಮಾಡ್ಕೋಬೇಕಾಗತ್ತೆ. ಹೀಗೆ ಹಲವಾರು ಅಸಂಗತಗಳು ಇವರ ವಿಷಯಗಳಾಗಿರುತ್ತವೆ. ಮಧ್ವಾನುಯಾಯಿಗಳ ಪ್ರವಚನಗಳಲ್ಲಿ ಅನೂಚಾನವಾಗಿ ನಡೆದುಕೊಂಡು ಬರುತ್ತಿರುವಂಥ ಪ್ರಚಾರ, ಅಪಪ್ರಚಾರ ಶಂಕರರ ಬಗ್ಗೆ. ಇದು ಇಂದಿಗೆ ಒಂದು ಅಸಹ್ಯ ತಿರುವನ್ನು ತೆಗೆದುಕೊಂಡಿರುವುದು ನಿಜವಾಗಿಯೂ ಅಸಹ್ಯವಾಗಿದೆ. ಇದನ್ನು ವಿರೋಧಿಸುವಂಥ ಕಾರ್ಯವನ್ನು ಎಲ್ಲರೂ ಕೈಗೊಳ್ಳಬೇಕಾಗಿದೆ. ಕೇವಲ ವಿರೋಧದಿಂದ ಇದರ ನಿವಾರಣೆ ಆಗೋದಿಲ್ಲ. ಯಾವ ಯಾವ ಗ್ರಂಥಗಳಲ್ಲಿ ಇಂತಿಂಥ ಉಲ್ಲೇಖಗಳು ಇವೆಯೋ ಅವುಗಳನ್ನು ಆಮೂಲಾಗ್ರ ನಾಶ ಮಾಡಬೇಕು. ಇದೆಲ್ಲದಕ್ಕೂ ಮುಖ್ಯ ಕರ್ತೃ ನಾರಾಯಣ ಪಂಡಿತನೇ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಬಹುಶಃ ಇಂದಿನ ಜಗತ್ತಿನ ದುರ್ಗ್ರಂಥಗಳು ಅಂತ ಏನಿವೆ ಅವುಗಳಲ್ಲಿ ಮಣಿಮಂಜರಿ
ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯ ಇವುಗಳು ಸೇರಿಕೊಳ್ಳುತ್ತವೆ ಈ ಗ್ರಂಥಗಳ ಸಾಲಿಗೆ. ಇದರ ಕರ್ತೃ ಬಹುಶಃ ಬಹುತೇಕ ಒಬ್ಬನೇ ಕರ್ತೃ. ಇದನ್ನು ಅನ್ಯಥಾ ಮಧ್ವಾಚಾರ್ಯರ ಹೆಸರಿನಲ್ಲಿ ಪ್ರಚಾರ ಮಾಡುತ್ತಿರುವುದು ಏನೋ ಪಾಪ ಅವರ ಒಂದು ಅಸಹಾಯಕತೆ ಏನಿದೆ ನಮಗೆ ಗೊತ್ತಿಲ್ಲ. ಇದರ ಬಗ್ಗೆ ಮತ್ತೆ ಏನಾದರೂ ಮಾತಾಡೋಣಂತೆ. ಇಂದಿಗೆ ನಾನು ಈ ಶಂಕರ ವಿಜಯದಲ್ಲಿ ಇರುವಂಥ ಕೆಲವು ಅಸಂಗತಗಳು ಮತ್ತು ಅದರ ನಿವಾರಣೆ, ಪುಸ್ತಕಗಳಲ್ಲಿ ಏನು ಪ್ರಚಾರವಾಗಿದೆ ಹಾಗೂ ಮೂಲ ಶಂಕರ ವಿಜಯದಲ್ಲಿ ಏನಿದೆ, ಮೊದಲು ಅಸಂಗತಗಳನ್ನು ತಿಳಿಸಿಕೊಟ್ಟು ನಂತರ ಮೂಲದಿಂದ ಅದನ್ನು ನಿವಾರಣೆ ಮಾಡುವ ಒಂದು ಸಣ್ಣ ಪ್ರಯತ್ನ ಮಾಡುತ್ತಾ ಇದ್ದೇನೆ. ಇಂದಿಗೆ ನಾನು ತೆಗೆದುಕೊಂಡಿರುವಂತಹ ವಿಷಯ ವ್ಯಾಸ ಸಂದರ್ಶನ ಎಂಬುದು. ಇದರಲ್ಲಿ ಶಂಕರ ವಿಜಯಗಳಲ್ಲಿ ನಾನಾ ಶಂಕರ ವಿಜಯ ಬಹಳ ಮುಖ್ಯವಾಗಿ ಚಿದ್ವಿಲಾಸೀಯ, ಆನಂದಗಿರಿಯ ಎಂಬ ಎರಡು ಮುಖ್ಯ ಶಂಕರ ವಿಜಯ ಗ್ರಂಥಗಳಲ್ಲಿ ಇರುವಂಥ ಅಸಂಗತಗಳು. ಇಲ್ಲಿ ಈ ಸಂದರ್ಭದಲ್ಲಿ ಒಂದು ಕಿರು ಪರಿಚಯ ಮಾಡಿಕೊಡುತ್ತೇನೆ. ಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ಸೂತ್ರ ಭಾಷ್ಯ ಪಾಠವನ್ನು ಮಾಡ್ತಾ ಇರ್ತಾರೆ. ಇದು ಸನ್ನಿವೇಶ. ಆಗ ಅಲ್ಲಿಗೆ ವ್ಯಾಸರು ಬರ್ತಾರೆ. ವ್ಯಾಸರು ಬಂದು ಏನ್ ಮಾಡ್ತಾ ಇದೀಯಾ, ಏನ್ ಹೇಳ್ಕೊಡ್ತಾ ಇದೆಯಾ ನಿಮ್ಮ ಶಿಷ್ಯರಿಗೆ ಅಂತ ಕೇಳ್ತಾರೆ. ಅದಕ್ಕೆ ಶಂಕರಾಚಾರ್ಯರು ನಮ್ಮ ಶಿಷ್ಯಂದಿರಿಗೆ ಸೂತ್ರ ಭಾಷ್ಯ ಪಾಠವನ್ನು ಮಾಡುತ್ತಾ ಇದ್ದೇನೆ ಎಂಬ ಉತ್ತರವನ್ನು ಕೊಡುತ್ತಾರೆ. ಇದು ಸನ್ನಿವೇಶ. ಇಲ್ಲಿ ನಡೆದಂಥ ವಾಗ್ವಾದ, ವ್ಯಾಸರ ಅನೇಕ ಪ್ರಶ್ನೆಗಳಿಗೆ ನಾನಾ ವಿಧದಿಂದಲೂ ನಾನಾ ಯುಕ್ತಿಗಳನ್ನು ಉಪಯೋಗಿಸಿ ಉತ್ತರವನ್ನು ಶಂಕರರು ವ್ಯಾಸರಿಗೆ ಕೊಟ್ಟರು ಎಂಬ ಕಥೆ ಉಲ್ಲೇಖ. ಇಷ್ಟು ಭಾಗ ಎಲ್ಲಾ ಶಂಕರ ವಿಜಯಗಳಲ್ಲೂ ಯಾವ ವ್ಯತ್ಯಾಸವೂ ಇಲ್ಲದೆ ಇದ್ದುಕೊಂಡಿದೆ. ಚಿದ್ವಿಲಾಸೀಯ ಅನ್ನುವ ಒಂದು ಶಂಕರ ವಿಜಯ, ಶಂಕರರ ಜೀವನ ಚರಿತ್ರೆ ತಿಳಿಸಿಕೊಡುವಂತಹ ಒಂದು ಗ್ರಂಥದಲ್ಲಿ ಈ ವಿಷಯವನ್ನ ಮುಂದುವರೆಸಿಕೊಂಡು ಹೋಗ್ತಾರೆ. ಇದು ಪ್ರಕ್ಷಿಪ್ತ ಶ್ಲೋಕಗಳು. ಇದರ ಸಲುವಾಗಿ ಸುಮಾರು 36 ಕ್ರೋಧ ಪತ್ರಗಳನ್ನು ಶ್ರೀಮಠದಿಂದ ಎಲ್ಲಾ ಮಠಗಳಿಗೂ, ಶಂಕರ ಮಠ, ಶ್ರೀವೈಷ್ಣವ ಮಠ, ವೀರಶೈವ ಮಠ, ವೈಷ್ಣವ ಮಠ, ಎಲ್ಲಾ ಮಠಗಳಿಗೂ ಈ ಕ್ರೋಧ ಪತ್ರಗಳನ್ನು ತಲುಪಿಸಲಾಗಿ ವೈಷ್ಣವ ಮಠಗಳನ್ನು ಬಿಟ್ಟು ಮಿಕ್ಕಾದ ಎಲ್ಲಾ ಮಠಗಳು ಇದಕ್ಕೆ ಗೌರವವನ್ನು ಸೂಚಿಸಿದೆ. ಮತ್ತು ಇಂದಿಗೆ ಯಾರೂ ಶಂಕರಾಚಾರ್ಯರ ಬಗ್ಗೆ ಇಂಥ ಅಸಂಗತ ವಿಷಯಗಳನ್ನು ಪ್ರಚಾರ ಮಾಡುತ್ತಿಲ್ಲ, ಯಾರಿಗೂ ಗೊತ್ತೂ ಇಲ್ಲ. ಆದರೆ ವೈಷ್ಣವರು ಮಾತ್ರ ಈ ಅವಕಾಶವನ್ನು ದುರುಪಯೋಗ ಮಾಡಿಕೊಂಡು ಇಂದಿಗೂ ಶಂಕರಾಚಾರ್ಯರು ವ್ಯಾಸರ ಕೆನ್ನೆಗೆ ಹೊಡೆದು ಬಿಟ್ಟರು, ವ್ಯಾಸರನ್ನು ದರದರ ಎಳೆದುಕೊಂಡು ಹೊರಗೆ ತಳ್ಳಿಬಿಟ್ಟರು, ಇಂಥ ಕಥೆಗಳನ್ನು ಪುಂಖಾನುಪುಂಖವಾಗಿ ತಮ್ಮದೇ ಆದ ಒಂದು ವಾಕ್ ಚಾತುರ್ಯ ಅದರಿಂದ ಮಧ್ವಾನುಯಾಯಿಗಳಿಗೆ ಹೇಳಿಕೊಂಡು ಬರುತ್ತಿದ್ದಾರೆ. ಇದನ್ನು ನಂಬುವಂಥವರಿಗೆ ಇದು ರಸದೌತಣವೇ ಆಗಿರಬಹುದು. ಆದರೆ ಇಂಥವರು ಯಾವ ಸಾಲಿಗೆ ಸೇರುತ್ತಾರೆ, ಮನುಷ್ಯರ ಸಾಲಿಗೆ ಸೇರುತ್ತಾರೋ ರಾಕ್ಷಸರ ಸಾಲಿಗೆ ಸೇರುತ್ತಾರೆ ಎನ್ನುವುದು ತಮ್ಮ ಅವಗಾಹನೆಗೆ ಬಿಟ್ಟಿದ್ದೇನೆ. ವಿಷಯಕ್ಕೆ ಬರುತ್ತೇನೆ. ಹೀಗೆ ಈ ಕಥೆಗಳಲ್ಲಿ ಹೇಳುವಂಥದ್ದು ಚಿದ್ವಿಲಾಸಿಯ ಮತ್ತೆ ಆನಂದಗಿರಿಯದಲ್ಲಿ ಹೇಳುವಂಥದ್ದು ಏನು ಅಂದರೆ, ವ್ಯಾಸರಿಗೂ ಶಂಕರರಿಗೂ ಅನೇಕ ದಿನಗಳು ವಾದ ವಿವಾದಗಳು ನಡೆದವು ಅಂತ ಹೇಳ್ತಾರೆ. ಹೇಳಾದ್ಮೇಲೆ ಏನು ಹೇಳ್ತಾರೆ ಅಂದ್ರೆ, ಏನ್ ಹೇಳಿದ್ರು ಶಂಕರಾಚಾರ್ಯರು ಏನ್ ಹೇಳಿದ್ರು ವ್ಯಾಸರು ಒಪ್ಪಿಕೊಳ್ಳಲಿಲ್ಲ ಅಂತ ಹೇಳ್ತಾರೆ ಅನ್ನೋ ಒಂದು ವಿಷಯವನ್ನ ಈ ಚಿದ್ವಿಲಾಸಿಯ ಮತ್ತು ಆನಂದಗಿರಿಯ ಶಂಕರ ವಿಜಯದಲ್ಲಿ ತಿಳಿಸ್ಕೊಡ್ತಾರೆ. ಆದ್ದರಿಂದ ಶಂಕರರ ಶಿಷ್ಯರಾದ ಪದ್ಮಪಾದರು, ಅಂದರೆ ಶಂಕರಾಚಾರ್ಯರು ಏನು ಹೇಳಿದ್ರು ಒಪ್ಕೋತಾ ಇರಲಿಲ್ಲ ವ್ಯಾಸರು ಅಂತ ಒಂದು ಶ್ಲೋಕ ಸೇರಿಸಿ, ಪದ್ಮಪಾದರಿಗೆ ವ್ಯಾಸರ ನಡವಳಿಕೆಯಿಂದ ಕ್ರೋಧ ಬರುತ್ತದೆ.
ಹಾಗಾಗಿ ಅವರು ಹೇಳ್ತಾರೆ, ಏನು ನೀವು ಸರ್ವಜ್ಞರಾದ ನಮ್ಮ ಗುರುಗಳನ್ನೇ ನೀವು ಧಿಕ್ಕರಿಸ್ತಾ ಇದ್ದೀರಾ? ಒಂದು ಕಡೆ ನೋಡಿದ್ರೆ ನಿಮಗೆಲ್ಲ ಗೊತ್ತಿದೆ, ಸರ್ವಜ್ಞನಂತೆ ಮಾತಾಡ್ತಾನೂ ಇದ್ದೀರಾ, ಆದರೆ ನಮ್ಮ ಶಂಕರಾಚಾರ್ಯರು ಹೇಳ್ತಿರೋದು ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಮಾತು ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಮಿಕ್ಕಾದ ಶಿಷ್ಯರು ಕೆಲವರು ಮುಷ್ಟಿ ಕಟ್ಟಿಕೊಂಡು ವ್ಯಾಸರಿಗೆ ಹೊಡೆಯೋದಕ್ಕೆ ಬರ್ತಾರೆ, ಇನ್ನು ಕೆಲವರು ಕೋಲು ಹುಡ್ಕೊಂಡು ಹೋಗ್ತಾರಂತೆ. ವ್ಯಾಸರಿಗೆ ಹೊಡೆದು ಬಿಡೋಣ ಅಂತ ಕೋಲು ಹುಡ್ಕೊಂಡು ಹೋಗ್ತಾರಂತೆ. ಇದು ಒಂದು ಸಂದರ್ಭ. ಅಷ್ಟೊತ್ತಿಗೆ ಶಂಕರಾಚಾರ್ಯರು ಹೇಳ್ತಾರಂತೆ, ಏನಪ್ಪ ಅವ್ರು ನೋಡಿದ್ರೆ ಮುಟ್ಟದರೆ ಬಿದ್ದು ಹೋಗೋ ಹಾಗಿದ್ದಾರೆ, ಅವ್ರೇನು ಬೇಕಾದ್ರೂ ಬಡಬಡಿಸ್ಲಿ, ಅದರಿಂದ ನಮಗೇನು ಹಾನಿ ಇಲ್ಲ, ಬಿಟ್ಬಿಡಿ ಅವ್ರನ್ನ ಅಂತ ಚಿದ್ವಿಲಾಸೀಯದಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ನೋಡಿ, ಚಿದ್ವಿಲಾಸೀಯದಲ್ಲಿ ಇಷ್ಟೇ ವಿಷಯ ಇರುವಂಥದ್ದು. ಶಂಕರಾಚಾರ್ಯರು ಯಾವ ರೀತಿ ಪ್ರಶ್ನೆ ಕೊಟ್ಟರೂ ವ್ಯಾಸರಿಗೆ ಅದು ವೇದ್ಯವಾಗಲಿಲ್ಲ. ಇದರಿಂದ ಪದ್ಮಪಾದಾಚಾರ್ಯರಿಗೆ ಅತ್ಯಂತ ಕ್ರೋಧ ಉಂಟಾಗಿ ವ್ಯಾಸರಿಗೆ ತಗದೆ ಮಾಡ್ತಾರೆ. ಇವರು ವ್ಯಾಸರೊಡನೆ ತಗದೆ ಮಾಡಬೇಕಾದ್ರೆ ಮಿಕ್ಕಾದ ಶಿಷ್ಯರು ಕೆಲವರು ಮುಷ್ಟಿ ಕಟ್ಕೊಂಡು ಬರ್ತಾರೆ ವ್ಯಾಸರಿಗೆ ಹೊಡೆಯೋದಕ್ಕಂತ, ಇನ್ನು ಕೆಲವರು ಕೋಲು ಹುಡ್ಕೊಂಡು ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಅವ್ರ ವಯಸ್ಸಾಗಿದ್ಯಪ್ಪ, ಬಿಟ್ಬಿಡ್ರಿ ಅವ್ರನ್ನ, ಮುಟ್ಟಿದ್ರೆ ಬಿದ್ದೋಗೋ ರೀತಿ ಇದ್ದಾರೆ ಅವರು, ಅವ್ರಿಗೆ ಯಾಕೆ ಹೊಡಿತೀರ ನೀವು, ಬಿಟ್ಬಿಡಿ ಅಂತ ಹೇಳಿದ ತಕ್ಷಣ ವ್ಯಾಸರು ಪ್ರತ್ಯಕ್ಷ ಆಗ್ಬಿಡ್ತಾರೆ. ಪ್ರತ್ಯಕ್ಷ ಆಗಿ ಇದು ಈ ವಿಷಯ ಹೇಳ್ತಾರೆ, ಏನಪ್ಪ ನೀನು ಸಾಕ್ಷಾತ್ ಶಂಕರನೇ ಆಗಿದ್ದೀಯಾ, ನನ್ನ ಬ್ರಹ್ಮಸೂತ್ರ ಭಾಷ್ಯವನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಿದ್ದೀಯಾ, ನಿನ್ನನ್ನು ಸೋಲಿಸುವಂಥ ವಿಚಕ್ಷಣರು ಯಾರೂ ಇಲ್ಲ, ಇಷ್ಟೆಲ್ಲ ಹೇಳ್ತಾರೆ. ನೀನು ಅದ್ವೈತ ಮತವನ್ನು ಸ್ಥಾಪನೆ ಮಾಡು, ನಿನಗೆ 16 ವಯಸ್ಸು ಮಾತ್ರ ಆಯಸ್ಸಿದೆ, ಇನ್ನು 16 ವರ್ಷ ಆಯಸ್ಸುಗಳು ನಾನು ನಿನಗೆ ದಾನ ಮಾಡ್ತೀನಿ, ನೀನು ಈ ಅದ್ವೈತ ಮತವನ್ನು ಪ್ರಚಾರ ಮಾಡು ಅಂತ ಹೇಳಿ ಆಶೀರ್ವಾದ ಮಾಡಿಬಿಟ್ಟು ವ್ಯಾಸರು ಹೊರಟು ಹೋಗ್ತಾರೆ. ಇದು ಚಿದ್ವಿಲಾಸೀಯದಲ್ಲಿ ಬಂದಂಥ ಒಂದು ಕತೆ. ಇದರ ಮತ್ತೊಂದು ರೂಪ ಆನಂದಗಿರಿಯ ಶಂಕರ, ಪ್ರಾಚೀನ ಶಂಕರ ವಿಜಯದಲ್ಲಿ, ಹೆಸರು ಪ್ರಾಚೀನ ವಿಜಯ ಅಂತ, ಶಂಕರ ವಿಜಯ ಅಂತ. ಇದು ಬಹುಶಃ ಸುಮಾರು ಒಂದು 17ನೇ ಶತಮಾನದಲ್ಲಿ ಬರೆದಿರುವಂತಹ ಒಂದು ಶಂಕರ ವಿಜಯ. ಹಾಗಾಗಿ ಮೂಲ ಶಂಕರ ವಿಜಯಕ್ಕೂ ಇದಕ್ಕೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ನಾವು ಹಿಂದೆ ಹೇಳಿದಂತೆ ಚಿದ್ವಿಲಾಸೀಯದಲ್ಲಿ ಶಂಕರಾಚಾರ್ಯರು ಬಿಟ್ಬಿಟ್ರಪ್ಪ, ವಯಸ್ಸಾಗಿದೆ, ಮುಟ್ಟಿದ್ರೆ ಬಿದ್ದೋಗೋ ರೀತಿ ಇದ್ದಾರೆ, ಅವ್ರಿಗೇನು ಹೊಡಿಬೇಡಿ, ಅವ್ರೇನು ಬೇಕಾದ್ರೂ ಹೇಳ್ಕೊಳ್ಳಿ, ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ಇರುವಂತಹ ಶ್ಲೋಕಗಳನ್ನು ತೆಗೆದು ಆನಂದಗಿರಿಯದಲ್ಲಿ ಬೇರೆ ಶ್ಲೋಕಗಳು ನಮಗೆ ಕಂಡು ಬರುತ್ತೆ. ಈ ಶ್ಲೋಕಗಳಲ್ಲಿ ಏನು ಹೇಳ್ತಾರೆ ಅಂದ್ರೆ, ಶಂಕರರು ಯಾವ ರೀತಿ ಉತ್ತರ ಕೊಟ್ಟರು ವ್ಯಾಸರಿಗೆ ಅದು ವೇದ್ಯವಾಗಲಿಲ್ಲ. ಇದಕ್ಕೆ ಶಂಕರರಿಗೆ ಕೋಪ ಬಂದು ವ್ಯಾಸರಿಗೆ ಕಪಾಳಕ್ಕೆ ಒಂದು ಏಟು ಕೊಡ್ತಾರೆ ಅಂತ. ಅಂದ್ರೆ ಈ ವಾಕ್ಯ ಬರೆದವನ ಒಂದು ಮನಸ್ಥಿತಿ ನೀವು ಊಹಿಸಿಕೊಳ್ಳಿ ಹೇಗಿರಬಹುದು ಅಂತ. ಇದನ್ನು ಹುಟ್ಟಾಕಿದವನು ಶಂಕರ ವಿಜಯದಲ್ಲಿ ಬಂದಿರುವಂಥ ಕಥೆ ಇದು. ಯಾವುದರಲ್ಲಿ 1848ನೇ ಇಸ್ವಿಯಲ್ಲಿ ಮುದ್ರಿತವಾದ ಚಿದ್ವಿಲಾಸೀಯ ಮತ್ತು ಅನಂತಾನಂದಗಿರಿಯ ಶಂಕರ ವಿಜಯದಲ್ಲಿ ಈ ಪ್ರಕ್ಷಿಪ್ತಗಳು ಹುಟ್ಟಿಕೊಂಡಿವೆ. ಮೂಲದಲ್ಲಿ ಇಲ್ಲ, ಮೂಲ ಶಂಕರಾಚಾರ್ಯರ ಭಾಷಣ ಪರಿಚಯ ಮಾಡಿಕೊಡ್ತೀನಿ ಈಗ ಸದ್ಯದಲ್ಲೇ. ಇದಾದ್ಮೇಲೆ ವ್ಯಾಸರು ಯಾವ ರೀತಿ ಹೇಳಿದ್ರು ಒಪ್ಕೊಳ್ದಲೇ ಇದ್ದಾಗ ಶಂಕರಾಚಾರ್ಯರು ಕಪಾಳಕ್ಕೆ ಹೊಡೆದು ಬಿಡ್ತಾರೆ ಅಂತ ಹೇಳಿ ಶಿಷ್ಯರಿಗೆ ಹೇಳ್ತಾರಂತೆ, ನೋಡಪ್ಪ ಇವ್ರನ್ನ ನೆಲದ ಮೇಲೆ ಕೆಡವಿ ಒದ್ದು ತುದಿಗಾಲಿಂದ ಒದ್ದು ಆಚೆಗೆ ಹಾಕು ಅಂತ ಹೇಳ್ತಾರಂತೆ. ನಹಿ ನಿರಾಶ್ರಯ ಪ್ರಾಣಾ ಕ್ವಚಿತ್ ತಿಷ್ಠಂತಿ ಗಚ್ಚಂತಿ ವಾ ಜೀವಿತೋ ದರ್ಶನಾದಿತ್ಯಾಗ್ರಹೇಣ ಜಲ್ಪತೋ ವೃದ್ಧಸ್ಯ ಕಪೋಲತಾಡನಮಾಚಕಾರ. ವಯೋವೃದ್ಧರಾದ ವ್ಯಾಸರಿಗೆ ಕಪಾಳಕ್ಕೆ ಹೊಡಿ ಅಂತ ಹೇಳ್ತಾರೆ ಯಾರು? ಶಂಕರರು. ಈ ಮಾತನ್ನು ನಾವು ನಂಬಬಹುದಾ? ಈ ರೀತಿಯಾದ ಒಂದು ವಿಷಯ ಶಂಕರರ ಮೇಲೆ ನಾವು ಆಪಾದನೆ ಮಾಡಬಹುದಾ? ಯೋಚನೆ ಮಾಡಬೇಕಾಗಿದೆ. ಮುಂದೆ ಹೇಳ್ತಾರೆ, ಪರಂ ಪದ್ಮಪಾದಂ ನಿಜ ಶಿಷ್ಯಮಿದಮಾಹ ಏನಂ ಪರಪಕ್ಷಶ್ರೇಷ್ಠಂ ವೃದ್ಧಂ
ಅಧೋಮುಖಂ ಪಾತಯಿತ್ವಾ ಪಾದಾಗ್ರಾವಲಂಬನಾದ್ದೂರಂ ತ್ಯಜೇತಿ. ಈ ರೀತಿ ಕಪಾಲಕ್ಕೆ ಹೊಡಿ ಅಂತ ಹೇಳಿದ್ಮೇಲೆ ತಮ್ಮ ಪ್ರೀತಿಯ ಶಿಷ್ಯರಾದ ಪದ್ಮಪಾದರಿಗೆ ಹೀಗೆ ಹೇಳ್ತಾರಂತೆ, ಈ ಎದುರಾಳಿಯಾದ ಶ್ರೇಷ್ಠ ವೃದ್ಧಂ, ಈ ವೃದ್ಧರನ್ನು ಅಧೋಮುಖವಾಗಿ ಬೀಳಿಸುವಂತ, ನೆಲದ ಮೇಲೆ ಬೀಳಿಸಿ ದರ ಎಳ್ಕೊಂಡೋಗು, ಹೊರಗಡೆ ಬಿಟ್ಟು ಬಾ ಅಂತ ಹೇಳ್ತಾರೆ. ಇಂಥ ಒಂದು ಅಸಂಗತ ಶಂಕರಾಚಾರ್ಯರ ಮೇಲೆ ನಾವು ಹೇಳಬಹುದಾ? ಈ ವಿಷಯಗಳನ್ನ, ಈ ಶ್ಲೋಕಗಳನ್ನ ಶಂಕರ ವಿಜಯದಲ್ಲೇ ಹಾಕುವಂತ, ರಚಿಸುವಂತ ದುಷ್ಕೃತ್ಯ ಯಾರು ಮಾಡಿದ್ದಾರೆ? ಏನ್ ಹೇಳ್ಬಿಟ್ರು ಅಂದ್ರೆ, ನೋಡಪ್ಪ ಇವನಿಗೆ ಭೂಮಿ ನೆಲದ ಮೇಲೆ ಕೆಡವು ಇವನ್ನ, ಆಮೇಲೆ ದರ ಎಳ್ಕೊಂಡು ಹೊರಗೆ ಹಾಕಿ ಇವನಿಗೆ ಅಂತ ಆದೇಶ ಕೊಟ್ಟರು ಅಂತ ಈ ಆನಂದಗಿರಿಯದಲ್ಲಿ ಶ್ಲೋಕ ರೂಪದಲ್ಲಿಲ್ಲ, ಇದು ಸ್ವವ್ಯಾಖ್ಯ ಅಂತ ಕೆಲವು ಗ್ರಂಥಗಳು ಬಂದವು ಆಗಿನ ಕಾಲಕ್ಕೆ. ಅಂದ್ರೆ ಶ್ಲೋಕ ಬರೆದು ಅದಕ್ಕೆ ತಾವೇ ಅರ್ಥ ಹೇಳ್ಬಿಡೋದು. ಶ್ಲೋಕ ಇರೋ ಜಾಗದಲ್ಲಿ ಈ ಅರ್ಥ ಹಾಕಿ ಅದಕ್ಕೆ ವ್ಯಾಖ್ಯೆ ಮಾಡಿದ್ದಾರೆ. ಇದು ಇಂದಿಗೂ ವೈಷ್ಣವ ಪಂಡಿತರು ವೈಷ್ಣವ ಮಠಗಳಲ್ಲಿ ಶಂಕರಾಚಾರ್ಯರನ್ನು, ಅವರ ಚರಿತ್ರೆಯನ್ನು ಅವಹೇಳನ ಮಾಡುವುದಕ್ಕೋಸ್ಕರವಾಗಿಯೇ ಈ ಕಥೆಗಳನ್ನು ಮುಂದಿಟ್ಕೊಂಡು ಹೇಳ್ತಾರೆ. ಇವರಿಗೆ ಈ ಶಂಕರರ ದೂಷಣೆ ಮಾಡೋರಿಗೆ ಹೇಗಪ್ಪ ಅಂತಂದ್ರೆ, ಸುಮಾರು 13 ಶಂಕರ ವಿಜಯಗಳು ಅಂತ ಹೇಳಿದ್ನಲ್ಲ, 13 ಶಂಕರ ವಿಜಯಗಳಲ್ಲೂ ಅಲ್ಲಲ್ಲಿ ಒಂದೊಂದು ಎರಡೆರಡು ಅಸಂಗತಗಳು ಇದ್ದುಕೊಂಡಿವೆ. ಕಾಲಾಂತರದಲ್ಲಿ ಪ್ರಕ್ಷಿಪ್ತಗಳಾಗಿವೆ. ಅದು ಮುದ್ರಣ ಮಾಡಿ ಹಂಚು ಬಿಟ್ಟಿದ್ದಾರೆ ಇವರೆಲ್ಲ. ಸುಮಾರು 13 ಶಂಕರ ವಿಜಯಗಳಲ್ಲಿ ಎಲ್ಲೆಲ್ಲಿ ಅಸಂಗತ ವಿಷಯಗಳು ಇದೆ ಅವಷ್ಟು ಮಾತ್ರವೇ ಇವರಿಗೆ ಆಹಾರ, ಈ ವೈಷ್ಣವ ಪಂಡಿತರಿಗೆ. ಈ ಕಥೆ ಶಂಕರ ದಿಗ್ವಿಜಯದಲ್ಲಿಲ್ಲ, ಮೂಲದಲ್ಲಿ ಇಲ್ಲ. ಆದರೆ ಇವರಿಗೆ ಆ ಕಥೆ ಬೇಡ, ಪ್ರಕ್ಷಿಪ್ತ ಇದೆಯಲ್ಲ ಇದನ್ನು ಇಟ್ಕೊಂಡು ನಿಮ್ ಶಂಕರ ವಿಜಯದಲ್ಲಿ ಈ ವಿಷಯ ಇದೆ ಅಂತ ಹೇಳೋದು. ಶಂಕರ ದಿಗ್ವಿಜಯದಲ್ಲಿ ಪರಕಾಯ ಪ್ರವೇಶ ಅಮರುಕ ರಾಜನ ದೇಹದಲ್ಲಿ ಹೋಗಿ ಅಮರುಕ ರಾಜನ ಹೆಂಡತಿಯರೊಡನೆ ನಡೆದಂತ ಸಂಭಾಷಣೆ ಅಥವಾ ಕಾಮಕೇಳಿ, ಏನ್ ಬೇಕಾದ್ರೆ ಇರಬಹುದು ಗ್ರಂಥದಲ್ಲಿರೋ ರೀತಿ. ಆ ವಿಷಯ ಅವ್ರಿಗೆ ಬೇಕೇ ಹೊರತು ಚಿದ್ವಿಲಾಸೀಯದಲ್ಲಾಗಲಿ ವ್ಯಾಸಚಲೀಯದಲ್ಲಾಗಲಿ ಶಂಕರ ವಿಲಾಸದಲ್ಲಿ ಅಥವಾ ಮೂಲದಲ್ಲಿ ಹೇಳಿರುವಂಥ ಬೇರೆಯ ಸಂದರ್ಭ ಅಂದರೆ ಇಲ್ಲಿ ಯಾವ ಕಾಮಶಾಸ್ತ್ರದ ಉಲ್ಲೇಖವೂ ಇಲ್ಲ. ಮೂಲದಲ್ಲಿ ಪರಕಾಯ ಪ್ರವೇಶಕ್ಕೂ ಕಾಮಶಾಸ್ತ್ರ ಅಧ್ಯಯನಕ್ಕೂ ಯಾವದ್ವಿಧವಾದ ಸಂಬಂಧವೂ ಇಲ್ಲ. ಆ ವಿಷಯ ಇವ್ರಿಗೆ ಬೇಡ. ಇವ್ರಿಗೇನು ವಿಷಯ ಬೇಕು? ಇವರಿಗೆ ಬೇಕಾಗಿರೋ ವಿಷಯ ಏನು ಅಂತಂದ್ರೆ, ಶಂಕರಾಚಾರ್ಯರು ಅಮರುಕನ ದೇಹದ ಮೂಲಕ ಅಮರುಕ ರಾಜನ ರಾಣಿಯರ ಸಖಿತ್ವ ತನ್ಮೂಲಕ ಕಾಮಶಾಸ್ತ್ರ ಅಧ್ಯಯನ ಮಾಡಿದರು ಎನ್ನುವ ಒಂದು ಅತ್ಯಂತ ಹುಸಿ ಸುಳ್ಳು. ಈ ಕಥೆಗಳನ್ನು ಇಂದಿಗೂ ಮುಂದಿಟ್ಟುಕೊಂಡು ತಮ್ಮ ಹೊಟ್ಟೆ ಹೊರಕೋತಾ ಇದ್ದಾರೆ. ಇರಲಿ, ಇದರ ಬಗ್ಗೆ ಮತ್ತೆ ನಾನು ವಿಸ್ತಾರವಾಗಿ ಹೇಳ್ತೀನಿ. ಸದ್ಯದ ಮಟ್ಟಿಗೆ ಈ ಆನಂದಗಿರಿಯ ಮತ್ತು ಚಿದ್ವಿಲಾಸಿದಲ್ಲಿರುವಂಥ ಈ ವ್ಯಾಸರೊಡನೆ ಸಂದರ್ಶನ ಶಂಕರಾಚಾರ್ಯರದ್ದು ಯಾವ ರೀತಿ ಆಯಿತು, ಶಂಕರಾಚಾರ್ಯರು ಯಾವ ರೀತಿ ತಮ್ಮ ಶಿಷ್ಯರಿಗೆ ಸಮಾಧಾನ ಮಾಡಿದರು ಅನ್ನುವ ವಿಷಯ ಚಿದ್ವಿಲಾಸಿದಲ್ಲಿದ್ದರೆ, ಶಂಕರಾಚಾರ್ಯರೇ ಯಾವ ರೀತಿ ವ್ಯಾಸರಿಗೆ ಅವಮಾನ ಮಾಡಿ ಹೊರದಬ್ಬುದರು ಅನ್ನುವ ಎರಡು ವಿಷಯಗಳು ಇದ್ದುಕೊಂಡಿದೆ. ಈ ವಿಷಯಗಳಿಗೆ ಇಂದಿಗೂ ನೀರು ಹಾಕಿ ಪೋಷಿಸುತ್ತಿರುವಂಥ ವೈಷ್ಣವ ಪಂಡಿತರಲ್ಲಿ ಸವಿನಯ ಪ್ರಾರ್ಥನೆ. ನಿಮಗೆ ಬೇಕಿದ್ದರೆ ಶಂಕರ ಮಠದಿಂದ ಮಾಶಾಸನ ಕೊಡಿಸೋಣಂತೆ. ಇಂಥ ದುರ್ವಿದ್ಯೆ ನಿಮ್ಮಿಂದ ಪುನಃ ನಡೆದೇ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೂ ಒಪ್ಪೋದಿಲ್ಲ, ನಿಮ್ಮವರು ಒಪ್ಪೋದು, ರಾಕ್ಷಸರನ್ನ ರಾಕ್ಷಸರೇ ಒಪ್ಪಬಹುದು. ಯಾವ ಸಜ್ಜನರು ನಿಮ್ಮ ಮಾತುಗಳನ್ನಾಗಲಿ ಅಥವಾ ಶಂಕರಾಚಾರ್ಯರ ಚರಿತ್ರೆಯಲ್ಲೇ ಈ ವಿಷಯ ಇದೆ ಅಂದರೆ ಯಾರೂ ಒಪ್ಕೊಳ್ಳೋದಿಲ್ಲ. ಯಾವ ಶಿಷ್ಯರು ಜಗತ್ ಪ್ರಸಿದ್ಧರಾದಂಥ ಶಂಕರಾಚಾರ್ಯರ ಬಗ್ಗೆ ಇಂಥ ಅಸಂಗತಗಳನ್ನು ಹೇಳೋದಿಲ್ಲ. ತಾವು ಈ ದುಸ್ಸಾಹಸ ಮಾಡ್ತಾ ಇದ್ದೀರಿ. ನಿಮಗೆ ದೇವರು
ಒಳ್ಳೆ ಬುದ್ಧಿಯನ್ನು ಕೊಡಲಿ ಅಂತ ಕೇಳಿಕೊಂಡು ಮೂಲ ವ್ಯಾಸ ಸಂದರ್ಶನದಲ್ಲಿ ಏನಿದೆ ಅಂತ ತಿಳಿಸ್ಕೊಡ್ತೀನಿ. ಮೂಲ ವ್ಯಾಸ ಸಂದರ್ಶನ 7ನೇ ಸರ್ಗ, ಶಂಕರ ದಿಗ್ವಿಜಯ ಮೂಲ, ಅದರಲ್ಲಿ ಬರುತ್ತೆ. ಅದರಲ್ಲಿ ಬಹಳ ಕಥೆ ಚೆನ್ನಾಗಿದೆ. ಅದರಲ್ಲಿ ಶಂಕರಾಚಾರ್ಯರು ಒಮ್ಮೆ ಗಂಗಾ ನದಿ ತೀರದಲ್ಲಿ ಬ್ರಹ್ಮಸೂತ್ರ ಭಾಷ್ಯನ್ನ ತನ್ನ ಶಿಷ್ಯರಿಗೆ ಹೇಳ್ತಾ ಇರ್ತಾರೆ. ಸುಮಾರು ಹೇಳ್ತಾ ಹೇಳ್ತಾ ಮಧ್ಯಾಹ್ನದ ಕಾಲ ಆಗಿಬಿಡುತ್ತೆ. ಸ್ವಲ್ಪ ಬಳಲ್ತಾರೆ, ಸುಸ್ತಾಗತ್ತೆ ಆಚಾರ್ಯರಿಗೆ, ಶಂಕರಾಚಾರ್ಯರಿಗೆ. ಶಿಷ್ಯರಿಗೆ ಹೇಳ್ತಾರೆ, ಆಯ್ತಪ್ಪ, ಹಿಂದಿನ ಪಾಠ ಇಷ್ಟೊತ್ತಿಗೆ ನಿಲ್ಲಿಸೋಣಂತೆ. ನೀವು ಬೇಕಿದ್ರೆ ಒಂದು ಚೂರು ಇದರ ಬಗ್ಗೆ ಒಂದು ಚರ್ಚೆ ಮಾಡಿ, ಏನಾದ್ರು ಸಂದೇಹ ಇದ್ರೆ ಮತ್ತೆ ಪುನಃ ನನ್ನನ್ನು ಕೇಳೋರಂತೆ, ನಿಮ್ಮ ಪಾಡು ನೀವು ಚರ್ಚೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಮೇಲೆ ಕೇಳ್ತಾರೆ. ಅಷ್ಟೊತ್ತಿಗೆ ಒಬ್ಬ ವೃದ್ಧ ಬ್ರಾಹ್ಮಣರೊಳಗೆ ಬರ್ತಾರೆ. ಬಂದಾಗ ಶಂಕರಾಚಾರ್ಯರನ್ನು ಅವ್ರು ಕೇಳ್ತಾರೆ, ಏನಪ್ಪ, ಯಾರು ನೀನು? ಇಷ್ಟೊಂದು ಲಕ್ಷಣವಾಗಿದೆಯಾ, ಇಷ್ಟೊಂದು ತೇಜಸ್ಸಿದೆ ನಿನ್ನ ಮುಖದಲ್ಲಿ, ಏನು ಹೇಳ್ಕೊಡ್ತಾ ಇದೆಯಾ ನಿಮ್ಮ ಶಿಷ್ಯರಿಗೆ ಅಂತ ಕೇಳ್ತಾರೆ. ಶಂಕರಾಚಾರ್ಯರು ಉತ್ತರವನ್ನು ಹೇಳ್ತಾರೆ. ಅದಕ್ಕೂ ಮುಂಚೆ ಪದ್ಮಪಾದಾಚಾರ್ಯರು ಹೇಳ್ತಾರೆ, ಇವರು ನಮ್ಮ ಗುರುಗಳಾದ ಶಂಕರಾಚಾರ್ಯರು, ಶಿವನ ಅವತಾರವಾದ ಶಂಕರಾಚಾರ್ಯರು. ಎಲ್ಲಾ ಉಪನಿಷತ್ತುಗಳು ಇವರ ಸ್ವಾಧೀನವಾಗಿದೆ. ಇವರು ಶಾರೀರಿಕ ಸೂತ್ರದಲ್ಲಿ ಭಾಷ್ಯವನ್ನು ಬರೆದಿದ್ದಾರೆ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಮಾತ್ರ ಪದ್ಮಪಾದಾಚಾರ್ಯರನ್ನು ನೋಡಿಕೊಂಡು, ವೃದ್ಧರನ್ನು ನೋಡಿಕೊಂಡು ಮುಗುಳ್ನಗ್ತಾ ನಿಂತ್ಕೊಂಡಿರ್ತಾರೆ. ತಾವು ಏನೋ ಉತ್ತರವನ್ನು ಕೊಡುವುದಿಲ್ಲ. ವೃದ್ಧರಾದರೂ ಈ 16ನೇ ವಯಸ್ಸಿನ ಪುಟ್ಟ ಬಾಲಕ ಮಹಾ ತೇಜಸ್ವಿಯಾದ ಶಂಕರನ್ನು ನೋಡಿಕೊಂಡು ಶಂಕರರನ್ನ ಒಂದು ಪ್ರಶ್ನೆ ಕೇಳ್ತಾರೆ. ಅಲ್ಲಪ್ಪ, ನೀನು ಸನ್ಯಾಸಿ ತರ ಕಾಣಿಸ್ತಾ ಇದೆಯಾ, ನೀನು ಭಾಷ್ಯಕಾರ ಅಂತ ಬೇರೆ ಹೇಳ್ತಾ ಇದ್ದಾರೆ, ನಿನ್ನ ವಯಸ್ಸು ನೋಡಿದ್ರೆ ಇಷ್ಟು ಸಣ್ಣದು, 16 ವಯಸ್ಸು ಕೂಡ ನಿನಗಾಗಿದೆಯಲ್ಲ ನನಗೆ ಗೊತ್ತಿಲ್ಲ. ನೀನು ಈ ಪರಮರ್ಷಿಗಳಾದ ಬಾದರಾಯಣ ಬರೆದಿರುವಂತಹ ಶಾರೀರಿಕ ಸೂತ್ರಕ್ಕೆ ನೀನು ಅರ್ಥವನ್ನು ಹೇಳ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ನಿನ್ನಂಥ ಮುಗ್ಧ ಬಾಲಕನಿಗೆ ಸಣ್ಣ ವಯಸ್ಸಿನಲ್ಲಿ ನಿನಗೆ ಇಷ್ಟೊಂದು ವಿದ್ಯೆ ಇದೆ ಅಂತ ನಾನು ಹೇಗೆ ನಂಬೋದು? ನಿನ್ನ ಎಲ್ಲಿ ಯಾವ್ದಾದ್ರು ಒಂದು ಸೂತ್ರ ಹೇಳು, ಅದಕ್ಕೊಂದು ಅರ್ಥ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಶಂಕರಾಚಾರ್ಯರು ಮೊದಲಲ್ಲೇ ಹೇಳ್ಬಿಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಸೂತ್ರಾರ್ಥವಿದರಾದ ಗುರುಗಳಿಗೆ ನಮಸ್ಕಾರ. ಅಂದ್ರೆ ಶಂಕರಾಚಾರ್ಯರಿಗೆ ಪ್ರಶ್ನೆ ಕೇಳಿದ್ದು ವ್ಯಾಸರು ಅನ್ನುವ ಜ್ಞಾನ ಉಂಟಾಗಿತ್ತು. ಹಾಗಾಗಿ ಪದ್ಮಪಾದಾಚಾರ್ಯರು ವೃದ್ಧನಿಗೆ ತಮ್ಮ ಗುರುಗಳ ಪರಿಚಯವನ್ನು ಮಾಡಿಕೊಡುತ್ತಿರುವಾಗ ಮುಗುಳ್ನಗುತ್ತಿದ್ದರೆ ಹೊರತು ಯಾವ ಮಾತನ್ನೂ ಆಡಲಿಲ್ಲ. ಆದರೆ ನೇರವಾಗಿ ವೃದ್ಧರೇ ಶಂಕರಾಚಾರ್ಯರನ್ನು ಪ್ರಶ್ನೆ ಮಾಡಿದಾಗ ಸೂತ್ರಾರ್ಥವಿದರಾದ ಗುರುಗಳಿಗೆ ನಮಸ್ಕಾರ ಅಂತ ನೇರವಾಗಿ ಹೇಳ್ಬಿಡ್ತಾರೆ. ಹಾಗೆ ಹೇಳ್ತಾರೆ, ಸೂತ್ರಾರ್ಥ ನನಗೆ ಗೊತ್ತಿದೆ ಅಂತ ನನಗೇನು ಯಾವ ಅಹಂಕಾರನೂ ಇಲ್ಲ, ಆದರೂ ನೀವು ಏನು ಕೇಳ್ತಿರೋ ಅದಕ್ಕೆ ನಾನು ಉತ್ತರ ಹೇಳ್ತೀನಿ ಅಂತ ಬಹಳ ಮುಗ್ಧತೆಯಿಂದ ಹೇಳ್ತಾರೆ ಶಂಕರಾಚಾರ್ಯರು. ಅದಕ್ಕೆ ವೃದ್ಧರು 3ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ಬರುವಂತಹ ತದಂತರ ಪ್ರತಿಪತ್ತವು ಎಂಬ ಸೂತ್ರಕ್ಕೆ ಅರ್ಥವೇನಾದರೂ ಗೊತ್ತಿದೆಯಾ ಹೇಳು ನೋಡೋಣ ಅಂತ ಹೇಳ್ತಾರೆ. ಈ ತದಂತರ ಪ್ರತಿಪತ್ತವು ಅನ್ನೋ ಸೂತ್ರ ಅದನ್ನು ಮುಂದಿಟ್ಟುಕೊಂಡು ಆಚಾರ್ಯರು ಹೇಳ್ತಾರೆ, ಇಂದ್ರಿಯಗಳು ಕ್ಷೀಣವಾಗಿ ಮರಣಕಾಲ ಸಮೀಪವಾಗ್ತಾ ಇರುತ್ತೆ. ದೇಹಾಂತರಕ್ಕೋಸ್ಕರ ಜೀವನು ಸೂಕ್ಷ್ಮಭೂತಗಳಿಂದ ಸಂವೇಷ್ಟಿತನಾಗಿ ಹೊರಟು ಹೋಗ್ತಾನೆ. ಛಾಂದೋಗ್ಯ ಉಪನಿಷತ್. ಇಲ್ಲಿ ಗೌತಮ ಗೋತ್ರನವನಾದ ಶ್ವೇತಕೇತುಗೂ ಮತ್ತು ಪಾಂಚಾಲ ರಾಜನಾದ ಜೈವಲಿಗೂ ನಡೆದ ಒಂದು ಸಂವಾದ, ಅದನ್ನು ಹೇಳ್ತಾರೆ. ಈ ಅಭಿಪ್ರಾಯವನ್ನು ವ್ಯಾಸರು, ವೃದ್ಧನ ವೇಷದಲ್ಲಿದ್ದ ವ್ಯಾಸರು ಅನಂತ ರೀತಿಯಿಂದ ಖಂಡನೆ ಮಾಡ್ತಾರೆ. ಇವರ ವೃದ್ಧರ ವಾಕ್ಚಾತುರ್ಯ ಮತ್ತು ಶಂಕರರ ಪ್ರತ್ಯುತ್ತರ, ಇವರ ಒಂದು ವಾದ ವಿವಾದಗಳನ್ನು ನೋಡುತ್ತಾ
ಅಲ್ಲಿ ಸುತ್ತಲೂ ಇದ್ದಂಥ ಎಲ್ಲಾ ಬ್ರಾಹ್ಮಣರಿಗೂ ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಶಂಕರಾಚಾರ್ಯರು ಒಂದು ಯುಕ್ತಿ ಹೇಳ್ತಾರೆ, ಅದಕ್ಕೆ ಒಂದು ಪ್ರತಿಯುಕ್ತಿ, ವಿರೋಧವಾದಂಥ ಇನ್ನೊಂದು ಯುಕ್ತಿ, ಪುನಃ ಶಂಕರರಿಂದ ಅದಕ್ಕೆ ಉತ್ತರ. ಈ ರೀತಿಯಾಗಿ ಬಹಳ ದಿನಗಳವರೆಗೆ 8 ದಿನ ಅಂತ ಹೇಳ್ತಾರೆ. 8 ದಿನಗಳವರೆಗೆ ಒಂದು ಚರ್ಚೆ ಆಯಿತು. ಇವರ ಒಂದು ವಾಗ್ವಾದ ನೋಡಿದಾಗ ಪದ್ಮಪಾದಾಚಾರ್ಯರಿಗೆ ಮನಸ್ಸಿಗೆ ಹೊಳೆಯುತ್ತೆ. ಈ ಪ್ರಕಾರವಾಗಿ ಶಂಕರಾಚಾರ್ಯರು ಮತ್ತು ಈ ವೃದ್ಧರು ವಾದ ಮಾಡ್ತಾ ಇದ್ದಾರೆ. ಈ ವೇದಾಂತ ರಹಸ್ಯವನ್ನೆಲ್ಲ ಇಷ್ಟು ರೀತಿಯಾಗಿ ವಿಮರ್ಶೆ ಮಾಡಿ ಅದರ ಬಗ್ಗೆ ಯುಕ್ತಿ ಪ್ರತಿಯುಕ್ತಿಗಳನ್ನು ಹೇಳುತ್ತಿರುವಂತಹ ಈ ಬ್ರಾಹ್ಮಣರು, ವೃದ್ಧ ಬ್ರಾಹ್ಮಣರು ವೇದವ್ಯಾಸ ಮಹರ್ಷಿಯೇ ಇರಬೇಕು ಅಂತ ನಿಶ್ಚಯ ಮಾಡ್ಕೊಂತಾರೆ. ಇಲ್ಲಿ ಬಹಳ ಒಂದು ಪ್ರಸಿದ್ಧವಾದ ಒಂದು ಶ್ಲೋಕ ಬರುತ್ತೆ. ಇದನ್ನು ನೋಡಿಕೊಂಡು ಪದ್ಮಪಾದಾಚಾರ್ಯರು ಹೇಳ್ತಾರೆ, ತ್ವಂ ಶಂಕರಃ ಶಂಕರ ಏವ ಸಾಕ್ಷಾತ್ ವ್ಯಾಸಸ್ತು ನಾರಾಯಣಃ. ತ್ವಂ ಶಂಕರಃ ಶಂಕರ ಏವ ಸಾಕ್ಷಾತ್ ವ್ಯಾಸಸ್ತು ನಾರಾಯಣಃ. ತಯೋರ್ವಿವಾದೆ ಸತತಂ ಪ್ರಸಕ್ತೆ ಕಿಂ ಕಿಂ ಕರೋಹಂ ಕರವಾಣಿ ಸದ್ಯಃ. ಹೇ ಶಂಕರ ಭಗವತ್ಪಾದ ಗುರುಗಳೇ, ನೀವಾದರೋ ಸಾಕ್ಷಾತ್ ಕೈಲಾಸಪತಿಯಾದ ಶಂಕರರೇ ಆಗಿದ್ದೀರಿ. ಇನ್ನು ಈ ಮಹಾತ್ಮರೋ ಸಾಕ್ಷಾತ್ ಶ್ರೀಮನ್ನಾರಾಯಣ ಅವತಾರವಾದ ವೇದರ್ಷಿ ವ್ಯಾಸರೇ ಆಗಿದ್ದಾರೆ. ನೀವು ಹೀಗೆ ವಾದ ಚರ್ಚೆಗಳಲ್ಲೇ ಪ್ರಸಕ್ತರಾಗಿ ಬಿಟ್ಟರೆ ಶಿಷ್ಯರಾದ ನಮ್ಮ ಗತಿಯೇನು ಎಂಬುದಾಗಿ ಪದ್ಮಪಾದಾಚಾರ್ಯರು ಕೇಳುತ್ತಾರೆ. ಇಷ್ಟು ಮೂಲದಲ್ಲಿ ಇರುವಂಥ ಒಂದು ಸಂದರ್ಭ. ಇಲ್ಲಿ ಯಾವ ರೀತಿಯಾದ ಒಂದು ದ್ವೇಷ, ವೈಷಮ್ಯ ಕಂಡು ಬರೋದೇ ಇಲ್ಲ. ಈ ಸುಮಾರು ಒಂದು 3-4 ಶ್ಲೋಕಗಳಿವೆ. ಈ ಶ್ಲೋಕಗಳು ಎಲ್ಲ ಶಂಕರ ವಿಜಯಗಳಲ್ಲೂ ಪುನರಾವರ್ತಿಯಾಗುತ್ತೆ. ಆದರೆ ಈ ತ್ವಂ ಶಂಕರಃ ಶಂಕರ ಏವ ಸಾಕ್ಷಾತ್ ವ್ಯಾಸಸ್ತು ನಾರಾಯಣ ಏವ ನೂನಂ ಅನ್ನುವ ಒಂದು ಶ್ಲೋಕ ಏನಿದೆ, ಇಲ್ಲಿಂದ ಮುಂದಕ್ಕೆ ಪ್ರಕ್ಷಿಪ್ತ ಶ್ಲೋಕಗಳು ಸೇರ್ಕೊಂಡ್ಬಿಟ್ಟಿದೆ. 4 ಪ್ರಕ್ಷಿಪ್ತ ಶ್ಲೋಕಗಳು ಚಿದ್ವಿಲಾಸಿಯದಲ್ಲೂ, ಸುಮಾರು 9 ಪ್ರಕ್ಷಿಪ್ತ ಶ್ಲೋಕಗಳು ಅನಂತಾನಂದಗಿರಿಯ ಶಂಕರ ವಿಜಯರು ಸೇರಿಕೊಂಡ್ಬಿಟ್ಟಿದೆ. ಈ ಪ್ರಕ್ಷಿಪ್ತಗಳೇ ಈ ವೈಷ್ಣವ ಪಂಡಿತರಿಗೆ ಹೊಟ್ಟೆ ಹೊರೆದುಕೊಳ್ಳುವ ಒಂದು ಸರಕು. ವ್ಯಾಸ ಸಂದರ್ಶನದಲ್ಲಿ ಇಂಥ ದಿವ್ಯವಾದ ಒಂದು ಚರಿತ್ರೆ ಪ್ರತಿಬಿಂಬಿತವಾಗಿರೋದನ್ನ ಪಕ್ಕಕ್ಕಿಟ್ಟು ಪ್ರಕ್ಷಿಪ್ತವನ್ನೇ ಸತ್ಯ ಅಂತ ತಿಳ್ಕೊಂಡು ಅದರ ಪ್ರಚಾರ ಮಾಡ್ತಿರೋರ ಮನೋವೈಕಲ್ಯ, ಮನಸ್ಥಿತಿ ಏನಿರಬಹುದು ಅಂತ ಹುಡುಕದಾಗ ನಮಗೆ ಸಿಗುವಂಥ ಉತ್ತರ ವ್ಯಾಸರ ಮೇಲೆ ತೋರಿಕೆಯ ಒಂದು ಭಕ್ತಿಭಾವ ಮತ್ತು ಶಂಕರರ ಮೇಲಿರುವ ಆತ್ಯಂತಿಕ ದ್ವೇಷ, ಇವೆರಡು ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇದೆ. ಆದ್ದರಿಂದ ಸಜ್ಜನರಲ್ಲಿ ವಿನಂತಿ, ಇಂಥ ಕಟ್ಟುಕಥೆಗಳು ತಮಗೆಲ್ಲಾದರೂ ಕೇಳಿ ಬಂದಲ್ಲಿ ದಯವಿಟ್ಟು ಇದನ್ನ ಹತ್ತಿರದ ಶಂಕರ ಮಠಗಳು ಅಥವಾ ಶಂಕರಾನುಯಾಯಿಗಳ ಗಮನಕ್ಕೆ ಖಂಡಿತವಾಗಿ ತರಬೇಕು. ಸದ್ಯದಲ್ಲೇ ಶಂಕರ ವಿಜಯದ ಮೂಲ ಪ್ರತಿ ಶ್ರೀಮಠದ ವತಿಯಿಂದ ಪುನರ್ಮುದ್ರಣಗೊಳ್ತಾ ಇದೆ. ಈ ಪುನರ್ಮುದ್ರಣದಲ್ಲಿ ಈ ಅಸಂಗತಗಳನ್ನೆಲ್ಲವನ್ನೂ ತೆಗೆದುಹಾಕಿ ಮೂಲವನ್ನೇ ಜನಸಾಮಾನ್ಯರಿಗೂ ತಲುಪುವಂತೆ ಕನ್ನಡ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಹೊರತರ್ತಾ ಇದ್ದೇವೆ. ಆ ಮೂಲ ಪ್ರತಿಯು ನಿಮ್ಮೆಲ್ಲರ ಸಂಶಯವನ್ನು, ದ್ವೇಷವನ್ನು ದೂರ ಮಾಡಲಿ ಎಂದು ಕೇಳಿಕೊಳ್ಳುತ್ತಾ ಈ ಒಂದು ವ್ಯಾಸ ಸಂದರ್ಶನ ಎಂಬ ಕಿರುಪರಿಚಯವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.
ಶ್ರೀ ಗುರುಭ್ಯೋ ನಮಃ.